ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನಕ ವ್ಲಾಗ್ಸ್ ಇನ್ ಕನ್ನಡ. ಸೊ ಇವತ್ತು ನಾನೊಂದು ಯೂಸ್ಫುಲ್ ಆ್ಯಂಡ್ ಅಮೇಝಿಂಗ್ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡೋಣ ಅಂತ ಬಂದಿದ್ದೀನಿ. ಸೊ ಏನಪ್ಪ ಅದು ಅಂತಂದರೆ ಸರ್ಪ್ರೈಸ್. ಸೊ ನಾನು ತುಂಬ ಯೂಸ್ಫುಲ್ ಆಗುವಂಥ ವೀಡಿಯೋಸ್ ಮಾಡ್ತೀನಿ. ತುಂಬ ಜನ ನನಗೆ ವಾಟ್ಸಪ್ಪಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದರು, ತುಂಬ ಚೆನ್ನಾಗಿ ವೀಡಿಯೋ ಮಾಡ್ತಿದ್ದೀರಾ ಆ್ಯಂಡ್ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿತ್ತು ಒಂದೊಂದು ವೀಡಿಯೋದಲ್ಲಿ, ಅದನ್ನು ಕೂಡ ಹೇಳಿದ್ರು. ಸೊ ಅದನ್ನೆಲ್ಲ ನಾನು ಸರಿ ಮಾಡ್ಕೊತಾ ಹೋದೆ. ಸೊ ಇದೇ ಥರ ನಾನು ಎಲ್ಲಾದರೂ ತಪ್ಪಾಗಿದ್ದರೆ ನೀವು ಕಮೆಂಟ್ ಮೂಲಕ ತಿಳಿಸಿ, ನನಗೇನು ಬೇಜಾರಿಲ್ಲ. ಸ್ಪೆಲ್ಲಿಂಗ್ ಆಗಿರ್ಬೋದು ಅಥವಾ ನಾನು ಹೇಳೋದ್ರಲ್ಲಿ ಏನಾದರೂ ತಪ್ಪಾಗಿದ್ದರೆ ನನಗೆ ಡೈರೆಕ್ಟಾಗಿ ಹೇಳಿ, ನನಗೇನು ಬೇಜಾರಿಲ್ಲ. ಸೊ ಇವಾಗ ಫಸ್ಟ್ ಪ್ರಾಡಕ್ಟ್ ಬಗ್ಗೆ ನಾನು ಇವಾಗ ರಿವ್ಯೂ ಕೊಡ್ತೀನಿ. ಸೊ ಆ್ಯಂಡ್ ಇದು ಹೇಳ್ಬಿಡ್ತೀನಿ, ನಾನು ಇದನ್ನೆಲ್ಲ ಮೀಶೋಯಿಂದ ತರಿಸಿದ್ದು ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ. ಏಕೆಂದರೆ ನಮ್ಮ ಮಿಡಲ್ ಕ್ಲಾಸ್ವರೆಗೆ ಅಫೋರ್ಡಬಲ್ ಪ್ರೈಸ್ ಅಂದರೆ ಖುಷಿ, ತಗೊಳ್ಳೋದಕ್ಕೊಂಥರ ಖುಷಿ, ಮತ್ತು ಪ್ರಾಡಕ್ಟ್ ಇಷ್ಟು ಚೆನ್ನಾಗಿದ್ಮೇಲೆ ತಗೋಬೇಕಂತ ಅನಿಸುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಒಟ್ಟು 3 ಪ್ರಾಡಕ್ಟ್ ಬಗ್ಗೆ ನಾನು ಇಲ್ಲಿ ರಿವ್ಯೂನ ಕೊಡ್ತೀನಿ. ಆ್ಯಂಡ್ ಫಸ್ಟ್ ನಾನಿಲ್ಲಿ ಚಿಕ್ಕ ತೋರಿಸ್ಬಿಡ್ತೀನಿ, ಆಮೇಲೆ ದೊಡ್ಡ ತೋರಿಸ್ತೀನಿ, ಆಯಿತಾ? ಸೊ ಇದು ಆಲ್ರೆಡಿ ಓಪನ್ ಮಾಡಿ ಮನೆಯಲ್ಲೆಲ್ಲ ನೋಡಾಯಿತು. ಇದು ನಮ್ಮಮ್ಮನ ಮನೆ. ಸೊ ಹಂಗಾಗಿ ಬ್ಯಾಕ್ಗ್ರೌಂಡ್ ಏನಪ್ಪ ಹೆಂಗಿದೆ ಅಂತ ಹೇಳ್ಬೋದು. ನಮ್ಮದು ಚಿಕ್ಕ ಮನೆ, ಸೊ ಹಂಗಾಗಿ ಈ ಥರ ಕಾಣಿಸ್ತಿದೆ. ಸೊ ನಮ್ಮಮ್ಮನ ಮನೇಲಿ ಬಂದಿದ್ದೆ. ಸೊ ಹಂಗಾಗಿ ನಾನಿಲ್ಲಿ ಏನೇ ಆರ್ಡ್ರ್ ಮಾಡಿದ್ರು ನಾನು ಇದೇ ಅಡ್ರೆಸ್ಸಿಗೆ ಮಾಡೋದು. ಸೊ ಅಲ್ಲಿ ಅಡ್ರೆಸ್ಸಿಗೆ ಬರೋದಿಲ್ಲ. ಸೊ ಹಂಗಾಗಿ ನಾನು ಇದೇ ಅಡ್ರೆಸ್ಸಿಗೆ ಬುಕ್ ಮಾಡೋದು. ಹಾಗಾಗಿ 3 ಪ್ರಾಡಕ್ಟು ಇವತ್ತೇ ಈಗಲೇ ಬಂದವು. ಸೊ ಹಂಗಾಗಿ ಇವಾಗಲೇ ರಿವ್ಯೂ ಕೊಟ್ಬಿಡೋಣ ಅಂತ ಒಂದು ಆಸೆ ಆಯಿತು. ಸೊ ಹಂಗಾಗಿ ಮಾಡಿಬಿಡೋಣ. ವೀಡಿಯೋ ಬೇರೆ ಇರಲಿಲ್ಲ, ನೆಕ್ಸ್ಟ್ ಯಾವ ಪೋಸ್ಟ್ ಮಾಡಬೇಕಂತ. ದಿಸ್ ಇಸ್ ದ ಫಸ್ಟ್ ಪ್ರಾಡಕ್ಟ್. ಇದೇನಂದರೆ ಚಿಕ್ಕ ನನ್ನ ಮಗಳು ಅಲ್ಲೇ ಕಿತ್ತಾಕ್ಬಿಟ್ಟಿದ್ದಾಳೆ ಒಂದು ಹುಕ್ ತೆಗಿಯೋಕ್ಕೋಗಿ. ಚಿಕ್ಕ ಸರಗಳು, ಏನಂತಾರೆ ಡ್ರೆಸ್ಸಸ್ ಕುರ್ತಾಗೆಲ್ಲ ತುಂಬ ಎಲಿಗೆಂಟ್ ಆ್ಯಂಡ್ ಡಿಸೆಂಟ್ ಆಗಿರುತ್ತೆ. ಒಟ್ಟು ಇದರಲ್ಲಿ 5 ಚೈನ್ ಬರುತ್ತೆ. ಅದೇ ಅಮೌಂಟ್ ಎಷ್ಟು ಅಂತೆಲ್ಲ ನಾನು ಫೋಟೋ ಅಟ್ಯಾಚ್ ಮಾಡ್ತೀನಿ ವಿಡಿಯೋದಲ್ಲಿ, ನೋಡ್ತಿರ್ಬೋದು. 5 ಬಂದಿದೆ. ಸೊ ನನಗೆ ಒಂದೊಂದೇ ಹಾಕ್ಕೊಂಬಿಟ್ಟು ತೋರಿಸ್ತೀನಿ. ಓಕೆ, ಸೊ ಈ ಒಂದು ಬಟರ್ಫ್ಲೈ ಫಸ್ಟ್ ನಾನಿಲ್ಲಿ ರಿವ್ಯೂ ಮಾಡ್ತಾ ಇರೋದು. ಸಾಕಣ, ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಇನ್ನೂ ಈ ಮಾಂಗಲ್ಯ ಸರ ಹಾಕಿರೋದ್ರಿಂದ ಅಷ್ಟು ಲುಕ್ಕು ಕೊಡ್ತಾ ಇಲ್ಲ ಅದು. ಸೊ ಕಾಲೇಜಿಗೆ ಹೋಗೋ ಹುಡುಗಿರು ಸರ ಹಾಕೊಳ್ಳೋದಕ್ಕೆ ಇಷ್ಟ ಆಗಿಲ್ಲ ಅಂದರೆ ಈ ಥರ ಚಿಕ್ಕ ನೆಕ್ ಪೀಸ್ ಹಾಕ್ಬಿಟ್ರೆ ಏನು ಚೆನ್ನಾಗಿ ಕಾಣುತ್ತೆ ಗೊತ್ತಾ. ಸೊ ಇದು ನಾನು ಏನಂತ ತಾಳಿಗೆ ಸರ ಹಾಕಿರೋದ್ರಿಂದ ಅಷ್ಟು ಲುಕ್ ಬರ್ತಾ ಇಲ್ಲ. ಇದು ಇಲ್ಲಾಂದರೆ ತುಂಬ ಚೆನ್ನಾಗಿ ಕಾಣೋದು. ನಾನು ಇದೊಂದೇ ಸರ ಆಗ್ಬಿಡುತ್ತಲ್ಲ ಎಲ್ಲಾದರೂ ಕುರ್ತಾ ಹಾಕೊಂಡ್ರೆ ಅಂತ ಹೇಳ್ಬಿಟ್ಟು ಇರಲಿ ಚೈನ್ಸ್ ಆ ಥರ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ತರಿಸ್ದೆ. ಸಕ್ಕತ್ತಾಗಿ ಕಾಣಿಸ್ತಿದೆ ಅಲ್ವಾ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಓಕೆ, ಬಟರ್ಫ್ಲೈ ಯಾವ ಹುಡುಗಿಗೆ ಇಷ್ಟ ಆಗಲ್ಲ ಹೇಳಿ ಅಲ್ವಾ? ಸೊ ಇದು ಫಸ್ಟ್ ಒನ್ ಬಟರ್ಫ್ಲೈದು, ಆಯಿತಾ? ಆಫ್ಟರ್ ಲಾಂಗ್ ಟೈಮ್ ಟು ಟೇಕ್ ಇಲ್ಲೊಂದು ಗಂಟೆ ಆಗಿಬಿಟ್ಟಿತ್ತಲ್ಲ ಸುತ್ತಕೊಂಡು. ಇಷ್ಟು ಹೊತ್ತು ತನಕ ಬಿಡಿಸ್ದೆ ಗುರು, 5 ನಿಮಿಷದ ಮೇಲೆ ಆಯ್ತೇನೋ. ಸೊ ಇದು ಏನಂತಾರೆ ಕಣ್ಣು ಬಿಟ್ಟಿದ್ದಾರೆ, ಇದೇನಂತಾರೆ ಗೊತ್ತಿಲ್ಲ ನಮಗೆ. ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ. ಲೆಟ್ಸ್ ವೇರ್ ಇಟ್. ಕೂದಲು ಗುರು ವೈಟ್, ಕೂದಲು ತುಂಬ ಹಿಂಸೆ ಕೊಡ್ತಾ ಇತ್ತು ಇದು ಸರ ಹಾಕೊಳ್ಳೋದಕ್ಕೆ. ಹಾಕಿ ಟೈ ಮಾಡಿಬಿಟ್ಟೆ ಮೇಲ್ಗಡೆ. ಸಕ್ಕತ್ತಾಗಿ ಕಾಣಿಸ್ತದೆ, ಡೀಸೆಂಟ್ ಆ್ಯಂಡ್ ಎಲಿಗೆಂಟ್. ಸೂಪರ್, ಚೆನ್ನಾಗಿದೆ, ಕ್ಯೂಟ್. ದಿಸ್ ಇಸ್ ಸೆಕೆಂಡ್ ಒನ್. ಸುತ್ತ
ಥರ್ಡ್ ಒನ್ ಇಟ್ಸ್ ಅ ಗೋಲ್ಡ್ ಅಷ್ಟು ಒಂಥರ ಇದೆ. ಈ ಥರ ಗಂಟು ಆಗಿಬಿಟ್ರೆ ಸೆಟ್ಟರ್ ಬರುತ್ತೆ. ಲೆಂತ್ ಬೇರೆ ವೈ ಯಾ ಇಟ್ಸ್ ಆ ಗೋಲ್ಡ್ ಕಲರ್ ಗುಂಡು ಕೊಟ್ಟಿದ್ದಾರೆ. ಯಾ ಲೆಟ್ಸ್ ವೇರ್ ಇಟ್. ಇದು ಉಕ್ಕೋಗ್ಬಿಟ್ಟಿದೆ, ಬಟ್ ಯಾ ಇಟ್ಸ್ ಆಲ್ಸೋ ಪ್ರಿಟಿ ಗುಡ್. ಅದು ಉಕ್ಕಾಗಕ್ಕೆ ಬರ್ತಾ ಇಲ್ಲ. ಇಟ್ ಈಸ್ ಆಲ್ಸೋ ನೈಸ್. ಇದು ಓಕೆ ಅಷ್ಟೊಂದು ಕ್ಯೂಟ್ ಅಲ್ಲ. ಗುಡ್. ಅದರ ಸುತ್ತಾಕೊಂಡ್ಬಿಟ್ಟಿದೆ ನೋಡಿ, ಈ ಥರ ಸುತ್ತಾಕೊಂಡ್ಬಿಟ್ಟಿರುತ್ತೆ. ನೀಟಾಗಿ ನೋಡಿಕೊಂಡು ಬಿಡಿಸ್ಕೋಬೇಕು. ಇಷ್ಟು ಚೆನ್ನಾಗಿದೆ. ಲೈಕ್ ಸೂಪರ್ ಆಗಿದೆ ಗೈಸ್. ಇದು ಉಲ್ಟಾಯ್ತು. My God. ಸಖತ್ ಕ್ಲಾಸಿಕ್ ಆಗಿದೆ. ಸೂಪರ್ ನೈಸ್. ನನಗಿದು ಅಷ್ಟರಲ್ಲಿ ನನಗಿದು ತುಂಬ ಇಷ್ಟ ಆಯಿತು. ಒನ್ ಆಫ್ ಫೇವ್ರೆಟ್. ವೈಟ್ ನೋಡಿ, ಗಂಟಾಗಿದೆ. ಗಂಟು ಗಂಟಾಗ್ಬಿಟ್ಟು ಚೆನ್ನಾಗಿ ಕಾಣಿಸ್ತದೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ತುಂಬ ಚೆನ್ನಾಗಿ. ಯಸ್, ನನಗೆ ಇದರಲ್ಲಿ ಬ್ಲ್ಯಾಕ್ ಅಂದರೆ ಇದು ಫಾಸ್ಟ್ ಗೋಲ್ಡ್, ಇದು ಸೆಕೆಂಡ್, ಇದು ಥರ್ಡ್. ಬಟರ್ಫ್ಲೈಸ್ ಓಕೆ ಯಾಕೋ ಅಷ್ಟು ಲೈಕ್ ಆಗಲಿಲ್ಲ, ಬಟ್ ಇದು ತುಂಬ ಲೈಕ್ ಆಯಿತು. ಆರ್ಟ್ ಒನ್ ಇದೆಯಲ್ಲ ಇದು. ಯಸ್, ನಿಮ್ಗೆ ಯಾವ್ದು ಇಷ್ಟ ಆಯಿತು ಇದರಲ್ಲಿ ಅಂತ ನನಗೆ ಕಮೆಂಟ್ ಮಾಡಿ. ಓಕೆ, ಇದು ಚೆನ್ನಾಗಿದೆ. ಆ್ಯಕ್ಚುಲಿ ಪ್ರಿಟಿ ಗುಡ್. ನಂಗೆ ಆ್ಯಕ್ಚುಲಿ ಆರ್ಟ್ ಒನ್ ತುಂಬ ಇಷ್ಟ ಆಯಿತು. ಸೊ ಓಕೆ, ಇದನ್ನೆಲ್ಲ ಈಗ ಏನೋ ಒಂಥರ ಪ್ಯಾಕ್ ಮಾಡಿಟ್ಬಿಟ್ಟು ಮತ್ತೆ ನೈಸ್. ಸೊ ಮೈನಾ ಅಂತ ಅದು ಬ್ರ್ಯಾಂಡ್ ಅಂದರೆ. ಸೊ ಇದನ್ನು ಆಲ್ರೆಡಿ ಓಪನ್ ಮಾಡಾಗಿತ್ತು. ಸೊ ಎಲ್ಲ ಓಪನ್ ಲುಕ್ ಆಟ್. ನನಗೆ ಡ್ರೀಮ್ ಕಮ್ ಟ್ರೂ ಥರ, ಯಾಕಂದರೆ ತುಂಬ ದಿನದಿಂದ ತೊಗೋಬೇಕಂತ ಅಂದ್ಕೊಂಡಿದ್ದೆ. ಬರೆದಿದ್ರೆ ಆಮೇಲೆ ಹೋದ. ಸೊ ತುಂಬ ದಿನದಿಂದ ವಿಶ್ ಲಿಸ್ಟಿಗೆ ಹಾಕಿ ತಗೋಬೇಕು ಅಂತ ಫೈನಲಿ ಕೈಲಿ ಕಾಸು ಬಂದಮೇಲೆ ತಗೊಂಡೆ. ಇದು ಏನು ಜಾಸ್ತಿ ಪ್ರೈಸ್ ಇಲ್ಲ ಗೈಸ್, 150 ಒಳಗಡೆನೇ ಇದೆ. ಅದನ್ನು ತುಂಬಾ ನೋಡಿದ ತಕ್ಷಣ ಶಾಕ್ ಆಗಿಬಿಟ್ಟು ತಗೋಬಿಟ್ಟೆ ನನಗೆ. ತುಂಬ ನೀಟಾಗಿ ಇಟ್ಕೋಬೇಕು, ಇಲ್ಲಾಂದರೆ ತಗೊಳತ್ತೆ. ಎಷ್ಟು ಕ್ಯೂಟ್ ಎಲಿಗೆಂಟ್ ಆಗಿದೆ ನೋಡಿ. ಈ ಕಾಟನ್ ಸ್ಯಾರೀಸ್ಗೆಲ್ಲ ಹಾಕ್ಬಿಟ್ರೆ ಈ ಸಿಲ್ಕ್ ಸ್ಯಾರಿಗಂತೂ ಇನ್ನೂ ಸೂಪರಾಗಿ ಕಾಣುತ್ತೆ ಗುರು. ವೇರ್ ಮಾಡಬೇಡ, ನನಗೆ ಆಗ್ಲಿಂದ ಕಾಯಕ್ಕಾಗ್ತಿಲ್ಲ. Look at the design and how it looks. ಸಖತ್ ಎಲಿಗೆಂಟ್ ಆಗಿದೆ, ಸಕ್ಕತ್ತಾಗಿ ರಿಚ್ ಆಗಿದೆ. God,
ಸೂಪರ್ ಆಗಿದೆ ಗಾಯ್ಸ್. ಆ್ಯಕ್ಚುಲಿ ತುಂಬಾ ಇಷ್ಟ ಆಗಿ ತುಂಬ ದೊಡ್ಡ ದೊಡ್ಡ ಹೀರೋಯಿನ್ಸ್ ಅಥವಾ ಇನ್ಫ್ಲೂಯೆನ್ಸರ್ಸ್ ಹಾಕೋದು ನೋಡಿಲ್ಲ. ನಾನು ತೊಗೋಬೇಕು ಅಂತ ತುಂಬ ನನಗೊಂದು ವಿಶ್ ಲಿಸ್ಟಿಗೆ ಹಾಕಿ ಆ್ಯಂಡ್ ಫೈನಲಿ ಯೂಸ್ಫುಲ್ ಆಗುವಂಥ ಅನದರ್ ಪ್ರಾಡಕ್ಟ್ ಕಾನ್ಸೆಪ್ಟ್. ತುಂಬ ದೊಡ್ಡದಾಗಿದೆ. ಇದರ ಕ್ವಾಲಿಟಿ ಬಗ್ಗೆ ಮಾತೇ ಇಲ್ಲ. ಲೆಟ್ಸ್ ಆ್ಯಕ್ಚುಲಿ ಓಪನ್ ಮಾಡಿ ನೋಡಿದ್ವಿ. ಪ್ಯಾಕೇಜಿಂಗ್ ಈಸ್ ಓಕೆ ಓಪನ್. ಕ್ವಾಲಿಟಿ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. 2 ದಿನ ಕೊಟ್ಟಿದ್ದಾರೆ. ಎಷ್ಟು ಸ್ಪಾಂಜಿ ನೋಡಿ, ಒಂದು ಫುಲ್ ಪ್ರೆಸ್ ಮಾಡಿದ್ರೆ ಎಷ್ಟಾಗೋಗುತ್ತೆ ಅಷ್ಟು ಸ್ಪಾಂಜಿ ಆಗಿರೋ ದಿನ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. 2 ದಿನ ನನಗೆ ಅಷ್ಟು ಚೆನ್ನಾಗಿದೆ. 2 ತಿಂದ್ಬಿಟ್ಟಿವಿ. ಈ ಬಟ್ಟೆ ಕ್ವಾಲಿಟಿ ನೋಡಿದ್ರೆ ಮಾತ್ರ ಇದನ್ನು ನಮ್ಮ ಮನೆ ಬೆಡ್ಗೆ ಹಾಕಿ ನಾನು ಟಚ್ ಮಾಡೋದಕ್ಕಾಗಲ್ಲ. ಯಾಕಂದರೆ ನಾನು ಮಾಡಿರೋದು ಏನಂತಾರೆ ಫುಲ್ ದೊಡ್ಡ ಸೈಜ್. ಇದು ಯಾವ ಸೈಜ್ ಅಂದರೆ ಹೋಯ್ತು ಅಲ್ಲಿ ಬಿಟ್ಟು ಬಂದೇನೆ. ಕಿಂಗ್ ಸೈಜು ಫುಲ್ ದೊಡ್ಡದು ನಮ್ಮದು ಬೆಡ್ಡು. 3 ಜನ ಮಲ್ಕೋಬೋದು, 3-4 ಜನ ಮಲ್ಕೋಬೋದು, ಅಷ್ಟು ದೊಡ್ಡದಿದೆ. ಅಂದರೆ ಕಿಂಗ್ ಸೈಜಲ್ಲಿ ಮಾಡಿದ್ದೀನಿ. ಸೊ ಕ್ವಾಲಿಟಿ ಅಂತೂ ನಿಜವಾಗ್ಲೂ ನನಗೆ ಇಷ್ಟು ಚೆನ್ನಾಗಿ ಬರುತ್ತೆ ಅದು ಮೀಶೋಲಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಷ್ಟು ಚೆನ್ನಾಗಿದೆ. ಇರಿ ಒಂದು ಬಾರ್ಡರ್ ಇಟ್ಕೊಂಡು ತೋರಿಸ್ತೀನಿ ನೋಡಿ. ಎಷ್ಟು ದಪ್ಪ ಇದೆ ಬಟ್ಟೆ ಆಗಿರ್ಬೋದು. ಒಂದ್ಸಲ ನೀರಿಗೆ ಹಾಕಿದ್ರೆ ತೆಳ್ಳ ಆಗ್ಬೋದು, ಏನೋ ಗೊತ್ತಿಲ್ಲ. ಬಟ್ ಕ್ವಾಲಿಟಿ ವೈಸ್ ನೋಡಿ, ಟ್ರಾನ್ಸ್ಪರೆಂಟೇ ಇಲ್ಲ ಗೈಸ್. ದರ್ ಇಸ್ ನೋ ಟ್ರಾನ್ಸ್ಪರೆಂಟ್. ಎಷ್ಟು ಗಟ್ಟಿ ಇದೆ ಇದು, ಅಷ್ಟು ದಪ್ಪ ಇದೆ ಆ್ಯಂಡ್ ಎಲಿಗ್ಟಾಗಿದೆ. ಡಿಸೈನ್ ವೈಸ್ ಆಗಿರ್ಬೋದು, ಕ್ಲಾತ್ ವೈಸ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಈ ಪ್ರಾಡಕ್ಟ್ ಮಾತ್ರ ಮಿಸ್ ಮಾಡ್ಕೊಬೇಡಿ. ಅಂಡರ್ 500 ಒಳಗಡೆನೇ ಸಿಗ್ತಾಯಿದೆ ನಮಗಿದು. 450 ಏನೋ ನನಗೆ ಬಿದ್ದಿದ್ದು, ಜಸ್ಟ್ 450 ಅಷ್ಟೇ. ತುಂಬ ಬ್ಯೂಟಿಫುಲ್ ಆ್ಯಂಡ್ ಎಲಿಮೆಂಟ್ ಇದೆ. ಬೇರೆ ಡಿಸೈನ್ಸಲ್ಲೂ ಇದೆ. ನೀವು ಹೋಗಿ ನನ್ನ ಲಿಂಕ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ. ವಾಟ್ಸಪ್, ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಮಾಡಿದ್ರೆ ನಾನು ರಿಪ್ಲೈ ಮಾಡಲ್ಲ ಆ್ಯಂಡ್ ನೋಡೋದಿಲ್ಲ. ನಂಗೆ ಯೂಟ್ಯೂಬಲ್ಲೇ ಬಂದು ಲಿಂಕ್ ಅಂತ ಕಮೆಂಟ್ ಮಾಡಿ. ನಮ್ಮ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಯಾರಾದರೂ ಆಗಿರ್ಬೋದು ಬಂದು ಕಮೆಂಟ್ ಮಾಡಿ. ಸೊ ನಾನು ಇದರ ಲಿಂಕ್ ಅಂತೂ ಖಂಡಿತ ನಾನು ಕಳಿಸ್ತೀನಿ. ಯಾರಿಗೂ ನಾನು ಮೋಸ ಮಾಡಲ್ಲ. ಲಿಂಕ್ ಅಂತ ಹಾಕ್ತೀನಿ. ಈಗಂದರೆ ಅಷ್ಟು ಚೆನ್ನಾಗಿದೆ ಗೈಸ್ ಇದ್ರು. ಆ್ಯಂಡ್ ಇದ್ರ ಜೊತೆ ಬಿಮ್ ಕವರ್ ಕೂಡ ಕೊಟ್ಟಿದ್ದಾರೆ ಗೈಸ್. ಲುಕ್, 2 ಕೊಟ್ಟಿದ್ದಾರೆ. ಇದೂ ಅಷ್ಟೇ ಮೆಟೀರಿಯಲ್ ಟ್ರಾನ್ಸ್ಪರೆಂಟ್ ಇಲ್ಲ, ನೋಡ್ತಿರ್ಬೋದು. ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ಜಿಪ್ ಕೊಟ್ಟಿದ್ದಾರೆ. ಓಪನ್ ಮಾಡಿ ಹಾಕೋದಕ್ಕೆ ಜಿಪ್ ಕೊಟ್ಟಿದ್ದಾರೆ. ಯಾ ಇನ್ನೊಂದು ವಿಷಯ ಹೇಳಬೇಕು. ಯಾವುದೇ ಪ್ರಾಡಕ್ಟ್ ಲಿಂಕ್ ನಾನು ಹಾಕಿರಲ್ಲ. ಬೇಕಂದರೆ ಕೇಳಿ, ಮೊದಲೇ ಹೇಳ್ಬಿಡ್ತೀನಿ. ಆ್ಯಂಡ್ ಹಾಕ್ಲಾ ಬೇಡವಾ? 50-50 ಇದೆ, ನೋಡೋಣ. ಹಾಕಿದ್ರೆ ನಿಮ್ಮ ಅದೃಷ್ಟ. ಇಲ್ಲ ಅಂದರೆ ನೀವು ಕೇಳಿದ್ರೆ ನಾನು ನಿಜ ಹಾಕ್ತೀನಿ. ನಾನು ಯಾವತ್ತೂ ಯಾರಿಗೂ ಲಿಂಕ್ ಹೇಳಿದ್ಮೇಲೆ ಹಾಕಿಲ್ಲ ಅಂತಿಲ್ಲ, ಎಲ್ಲರಿಗೂ ಹಾಕ್ತೀನಿ. ಆ್ಯಂಡ್ ವಾಟ್ಸಪ್ಪಲ್ಲಿ ಕೇಳಿದ್ರು ಕೂಡ ನಾನು ಯೂಟ್ಯೂಬಲ್ಲಿ ಮೆಸೇಜ್ ಮಾಡಿ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿಸ್ಕೊಂಡು ಆಮೇಲೆ ಲಿಂಕ್ ಕಳಿಸ್ತೀನಿ. ಯಾಕಂದರೆ ನನಗೆ ಕಮೆಂಟ್ಸ್, ವ್ಯೂಸ್ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾನು ಕೇಳಲೇಬೇಕಾಗಿದೆ. ನಿಮ್ಮ ಹತ್ರ ಕಮೆಂಟ್ ಮಾಡಿ ಅಂತ. ಆ್ಯಂಡ್ ಇಷ್ಟೇ 3 ಪ್ರಾಡಕ್ಟ್ ನಾನು ಆನ್ಲೈನಿಂದ. ನನ್ನ ಮಗಳು ಜೋರಾಗಿ ಮಾತಾಡ್ತಿರೋ ಯಾಕೋ ಗೊತ್ತಿಲ್ಲ, ಜೋರಾಗಿ ಮಾತಾಡ್ತಿದ್ದಾಳೆ. ಸೊ ಈ ವಿಡಿಯೋ ತುಂಬ ನಿಮಗೆ ಯೂಸ್ಫುಲ್ ಆ್ಯಂಡ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ತುಂಬ ಲೆಂತಿ ಆಗಿಬಿಡ್ತು. ನಾನು ಇದನ್ನು ಕಟ್ ಮಾಡಿ ಎಡಿಟ್ ಮಾಡಿ ಇದನ್ನು ನನ್ನ ವಿಡಿಯೋ ಇವತ್ತೇ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್ ಹಾಗೂ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸೊ ನನಗೆ ಸಪೋರ್ಟ್ ಮಾಡಿ. ಓಕೆ.